ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ 13 ಬಹಳ ವಿಶೇಷವಾಗಿರುವಂಥ ಶುಭಕರವಾಗಿರುವ ಶನಿವಾರ. ನಾಳೆಯ ಜೂನ್ 13ನೇ ತಾರೀಕಿಂದ ಶನಿದೇವನ ಆಶೀರ್ವಾದ ಈ ರಾಶಿಯವರ ಮೇಲೆ ನೇರವಾಗಿರುವಂತಹ ಕರುಣೆಯ ಸುರಿಮಳೆಯನ್ನು ಸುರಿಸ್ತಾ ಇದೆ. ಇದರಿಂದಾಗಿ ಶನಿದೇವರ ಆಶೀರ್ವಾದ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ವಿಶೇಷವಾದ ಒಂದು ದಿಕ್ಕಿಗೆ ಕರೆದುಕೊಂಡು ಹೋಗುತ್ತೆ. ಇದರಿಂದ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಅದ್ಭುತವಾದ ಯೋಗ ಕೂಡಿ ಬರುತ್ತದೆ. ಹಾಗಾದರೆ ನಾಳೆಯಿಂದ ಶನಿದೇವನ ಆಶೀರ್ವಾದ ಈ ರಾಶಿಯವರ ಜೀವನವನ್ನು ಯಾವ ರೀತಿ ಬಲಪಡಿಸುತ್ತೆ, ಸಂಪತ್ತು ಹೆಚ್ಚಾಗುತ್ತೆ, ಸಂತೋಷದಾಯಕ ಜೀವನವನ್ನು ನಡೆಸಲು ಅವಕಾಶ ಸಿಗ್ತಾ ಹೋಗುತ್ತೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯವರಿಗೆ ಸಂಪತ್ತಿನ ಮನೆಯಲ್ಲಿ ಶುಕ್ರನ ಸಂಚಾರ ಇರುತ್ತದೆ. ಸಂಪತ್ತಿನ ಮನೆಯಲ್ಲಿ ಶನಿದೇವನ ಆಶೀರ್ವಾದ ಕೂಡ ಇರೋದ್ರಿಂದ ನಿಮಗೆ ಆದಾಯದ ಪ್ರಯತ್ನಗಳು 100ಕ್ಕೆ 100ರಷ್ಟು ಯಶಸ್ವಿಯಾಗುವಂತೆ ಮಾಡುತ್ತದೆ. ಹೆಚ್ಚುವರಿ ಆದಾಯವನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿಕೊಳ್ಳೋದ್ರಿಂದ ಉನ್ನತ ಕುಟುಂಬದ ವ್ಯಕ್ತಿಯ ಜೊತೆಗೆ ಮದುವೆ ಕೂಡ ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ನಿರೀಕ್ಷೆ ಮಾಡಿದಂತಹ ಒಂದು ಹಣದ ಲಾಭವನ್ನು ಗಳಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಮನೆ ಮತ್ತು ವಾಹನವನ್ನು ಖರೀದಿ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗಿ ಫಲಪ್ರದವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಪ್ರಯಾಣದಿಂದ ಬಹಳ ಲಾಭವಾಗುತ್ತೆ. ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಫಲಪ್ರದವಾಗುತ್ತೆ. ಮದುವೆ ಮತ್ತು ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಪಾಲಿಗೆ ಇದು ಮಣ್ಣು ಮುಟ್ಟಿದರೂ ಹೊನ್ನಾಗುವ ಕಾಲ. ಪ್ರತಿ ಹಂತದಲ್ಲಿಯೂ ಸಂಪತ್ತು ಹೆಚ್ಚಾಗ್ತಾ ಹೋಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಷೇರು ಮಾರುಕಟ್ಟೆ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭದ ಸಾಧ್ಯತೆ ಇರೋದ್ರಿಂದ ನೀವು ನೆಮ್ಮದಿಯಿಂದ ಜೀವನವನ್ನು ನಡೆಸಬಹುದು. ನಿಮ್ಮ ಕಷ್ಟಗಳಿಗೆ ಈಗ ಅದ್ಭುತವಾಗಿ ಪರಿಹಾರ ಸಿಗುತ್ತದೆ. ಹಣದ ಮಳೆ ಸುರಿಯುತ್ತದೆ. ಈ 4-5 ದಿನದಲ್ಲಿ ನೀವು ಕೈಗೊಳ್ಳುವ ಎಲ್ಲ ಕೆಲಸದಲ್ಲೂ ಕೂಡ ಅದ್ಭುತವಾಗಿರುವಂತಹ ಪ್ರಗತಿಯನ್ನು ಕಂಡುಕೊಳ್ತೀರಾ. ಶನಿದೇವನ ಆಶೀರ್ವಾದ, ಕೆಲಸದಲ್ಲಿ ಬಡ್ತಿ ಸಿಗುವ ಅವಕಾಶವಿದೆ. ವೇತನ ಮತ್ತು ಭದ್ರತೆಯಲ್ಲಿ ಗಮನಾರ್ಹವಾದ ಹೆಚ್ಚಳದ ಸಾಧ್ಯತೆ ಇದೆ. ವೃತ್ತಿ ಮತ್ತು ವ್ಯವಹಾರವು ತುಂಬ ಕಾರ್ಯನಿರ್ವಹಿತವಾಗಿರುತ್ತೆ. ಉನ್ನತ ಸ್ಥಾನಮಾನ ಉಳಿದು ಬರುತ್ತದೆ. ಉದ್ಯೋಗ ಬದಲಾಯಿಸಬೇಕು ಅಂತ ಆಸೆ ಪಡ್ತಿರುವಂಥವರಿಗೆ ನಿಮ್ಮ ನಿರೀಕ್ಷಿತ ಕೆಲಸ ಸಿಗಬಹುದು. ಹಣಕಾಸಿನ ಲಾಭವಾಗಬಹುದು. ವಿವಾಹ ನಿಶ್ಚಯವಾಗುವಂತಹ ವಿಶೇಷವಾದ ಸಮಯ. ಕಡಿಮೆ ಪ್ರಯತ್ನದಿಂದ ಹೆಚ್ಚು ಆದಾಯವನ್ನು ಗಳಿಸಿಕೊಳ್ಳುವಂತಹ ವಿಶೇಷವಾದ ಸಮಯ. ವಿದೇಶ ಪ್ರಯಾಣದ ಯೋಗ ಕೂಡ ಕೂಡಿ ಬರ್ತಾ ಇದೆ. ಆದಾಯ ವಿಪರೀತವಾಗಿ ಹೆಚ್ಚಾಗೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮನೆಯಲ್ಲಿ ಶಾಂತಿ ಇರುತ್ತದೆ. ನಿಮಗೆ ಶನಿದೇವನ ಅನುಗ್ರಹ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ವೈಯಕ್ತಿಕ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಬಗೆಹರಿಯುತ್ತವೆ. ಪರಸ್ಪರ ಸಂಬಂಧಗಳು ಬಲಗೊಳ್ಳುತ್ತದೆ. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಸಮಯ ಎಲ್ಲ ರೀತಿಯ ಮನಸ್ಸಿನ ಆಸೆಗಳು ಈಡೇರುವಂತಹ ಒಂದು ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಅದ್ಭುತವಾದ ಸಮಯ ಅಂತ ಹೇಳಲು ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡ ನಂತರ ಮುಂದುವರಿಯೋದು ಅತ್ಯುತ್ತಮ. ಇಷ್ಟೆಲ್ಲ ಅದೃಷ್ಟ, ಲಾಭ, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ ಮತ್ತು ಶನಿದೇವನ ಕೃಪೆಗೆ ಪಾತ್ರರಾಗ್ತಿರ್ತಕ್ಕಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ, ಮೇಷರಾಶಿ, ಮಿಥುನ ರಾಶಿ, ತುಲಾರಾಶಿ, ಕನ್ಯಾ ರಾಶಿ, ಕಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.